ರಾಯಚೂರು ತಾಲೂಕಿನ ಕೃಷಿ ಮಾರಾಟಗಾರರು ಮತ್ತು ಕಂಪನಿಯ ಪ್ರತಿನಿಧಿಗಳಿಂದ ಶ್ರೀಶೈಲ ಪಾದಯಾತ್ರಿಗಳಿಗೆ ಸತತ 7 ವರ್ಷದಿಂದ ಉಪಹಾರ ವಿತರಣೆ ಕಾರ್ಯಕ್ರಮ ಮಾಡಲಾಯಿತು. ನಮಸ್ತೆ ಸರ್. ನಮಸ್ತೆ. ನಮ್ಮ ರಾಯಚೂರು ಕೃಷಿ ಪರಿಕರ ಮಾರಾಟಗಾರರು ಮತ್ತು ಕಂಪನಿ ಪ್ರತಿನಿಧಿಗಳಿಗೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ಮಾಡೋರಿಗೆಲ್ಲ ಈ ಉಪಹಾರ ವಿತರಣೆ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಏನೇನು ಕಾರ್ಯಕ್ರಮ ಮಾಡಿದಿರಿ? ಮೊದಲಿಗೆ ಸಾಕ್ಷಿ ಗಣಪತಿ ಶ್ರೀಶೈಲ ಸಾಕ್ಷಿ ಗಣಪತಿಗೆ ನಮಸ್ಕಾರಗಳು ಮಾಡುತ್ತಾ, ಹೌದು, ಶ್ರೀಶೈಲ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಮ್ಮ ಎಲ್ಲ ಪರಿಕರಗಳ ಮಾರಾಟಗಾರರಿಂದ ಮತ್ತು ಕಂಪ್ನಿ ಎಂಪ್ಲಾಯೀಸ್ಗಳಿಂದ ಎಲ್ಲರೂ ದೇವರು ಆಶೀರ್ವಾದ ಮಾಡಬೇಕಂತೇಳಿ ಶ್ರೀಶೈಲ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ದೇವಿಯನ್ನು ನಾನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಾ, ಇದು ಡೀಲರ್ಸು ಪರಿಕರ ಮಾರಾಟಗಾರರು ಇದು ನಾಷ್ಟ ಇಟ್ಟು 7 ವರ್ಷಗಳು ಆಗ್ತಾಯಿದೆ. 7 ವರ್ಷ ಆಯಿತು ವಿತರಣೆ ಮಾಡೋಕ್ಕೆ 7 ವರ್ಷ ಆಗ್ತಾಯಿದೆ. ಏನು ಎಲ್ಲ ಕಡೆಯಿಂದ ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ. ಒಳ್ಳೆ ನಾವೇನು ಉಪಹಾರಗಳನ್ನು ಕೊಡ್ತಾ ಇದ್ದೀವಲ್ಲ, ಎಲ್ಲರಿಗೆ ಮುಟ್ತಾ ಇದೆ. ಇದು ಭಾಳ ಒಳ್ಳೆ ಕೆಲಸ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಉಪಹಾರ ಕೊಡ್ತಾ ಇದ್ದಾರಾ? ಮತ್ತು ಏನಾದರೂ ಮೆಡಿಕಲ್ ಕೊಡ್ತಾ ಇದ್ವಿ, ಉಪಹಾರ ಕೊಡ್ತಾ ಇದ್ವಿ, ಮತ್ತು ಫ್ರೂಟ್ಸ್ ಕೊಡ್ತಾ ಇದ್ವಿ, ಜ್ಯೂಸ್ ಕೊಡ್ತಾ ಇದ್ವಿ. ಎಲ್ಲ ವತಿಯಿಂದ ಎಲ್ಲ ಸಲಕರಣೆಗಳನ್ನು ಅವ್ರಿಗೆ ಮುಡಿಸ್ತಾ ಇದ್ವಿ. ಎಷ್ಟು ಜನಕ್ಕೆ ಮಾಡಿಸ್ತಾ ಇದ್ದೀರಿ ವಿತರಣೆದು? ಸುಮಾರು ಇದು ಎಷ್ಟು ಜನ ಅಂತ ಹೇಳಕ್ಕೆ ಸುಮಾರು 4 ಗಂಟೆಯಿಂದ ಹಿಡ್ಕೊಂಡು ಮುಂಜಾನೆ 9 ಗಂಟೆ ಮಟ್ಟ ಬರೋದು ಹೋಗೋರು ಇನ್ಫ್ಲೋ ಔಟ್ಫ್ಲೋ ಇದ್ದ ಕಾರಣ ಇದು ಎಷ್ಟು ಮಂದಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಮಿನಿಮಮ್ ಒಂದು 2,500 3,000, 3,000 ರಿಂದ 4,000 ಮಟ್ಟ ಜನರಕ್ಕೆ ಇದು ಮುಟ್ತಾ ಇದೆ. ಅದು ಶ್ರೀಶೈಲ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಅವರು ನಮ್ಮ ಡೀಲರ್ಸ್ ಬಂಧುಗಳಿಗೆ, ಕಂಪನಿ ಬಂಧುಗಳಿಗೆ ಎಲ್ಲ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತೇಳಿ ನಾನು ಎಲ್ಲರ ಕಡೆಯಿಂದ ನಾನು ದೇವರನ್ನು ಬಯಸ್ತಾ ಇದ್ದೀನಿ. ಹೌದು, ನಮ್ಮ ಕಡೆಯಿಂದನೂ ನಿಮಗೆ ಪರಿಕರ ಮಾರಾಟಗಾರರಿಗೆ, ಕಂಪನಿ ಪ್ರತಿನಿಧಿಗಳಿಗೆ ಈ ವರ್ಷ ಎಲ್ಲ ಭಗವಂತ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಭಾವಿಸ್ತೀನಿ. ನಮಸ್ಕಾರಗಳು. ನಮಸ್ಕಾರ. ಡೀಲರ್ ಬಂಧುಗಳು ಮತ್ತು ಕಂಪ್ನಿ ಎಂಪ್ಲಾಯೀಸ್ ಯಾವ ಥರ ನಿಮಗೆ ಸಪೋರ್ಟ್ ಕೊಡ್ತಾರೆ ಶ್ರೀಶೈಲ ಪಾದಯಾತ್ರೆಗೆ? ನಿಮಗೆ ಇಲ್ಲ ಎಲ್ಲರೂ 2 ದಿವಸ ಮುಂಚೆ ಹೇಳಿದ್ರೂ ಇಮ್ಮಿಡಿಯೇಟ್ಲಿ ಎಲ್ಲರೂ ರೆಸ್ಪಾನ್ಸ್ ಆಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಮ್ಮದಾದಂಥ ಆರ್ಥಿಕ ಸಹಾಯ, ಮೆಡಿಸಿನ್ಸು, ಫ್ರೂಟ್ಸು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಡೀಲರ್ಸು, ಎಲ್ಲ ಕಂಪನಿ ಎಂಪ್ಲಾಯೀಸು ಎಲ್ಲರೂ ಸಪೋರ್ಟ್ಲಿಂದ ಈ ಕಾರ್ಯಕ್ರಮ ನಿರ್ವಿರವಾಗಿ 7 ವರ್ಷದಿಂದ ಕಂಟಿನ್ಯೂ ಆಗಿ ನಡೀತಾ ಇದೆ. ಹಣ ರೂಪ ಯಾವ ಥರ ನೀವು ಸಂಗ್ರಹ ಮಾಡ್ತೀರಿ ಇದಕ್ಕೆ? ಹಣ ರೂಪ ಅಂದರೆ ಡೀಲರ್ ಯಾರು ಇಚ್ಛಾಶಕ್ತಿಯಿಂದ ಯಾರು ಏನು ಕೊಡ್ತಾರೋ ಅದು ತಗೊಂಡೇ ಮಾಡ್ತಾಯಿದ್ದಾರೆ. ಎಲ್ಲರೂ ಇಚ್ಛಾಶಕ್ತಿಯಿಂದ ಇದನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾರನ್ನೂ ಫೋರ್ಸ್ ಮಾಡಿ ಕೇಳೋದಿಲ್ಲ, ಏನಿಲ್ಲ. ವಾಲಂಟ್ರಿಯಾಗಿ ಯಾರ್ಯಾರು ಕೊಡ್ತಾರೋ ಅದರಲ್ಲಿಂದನೇ ಮಾಡ್ತಾಯಿದ್ದಾರೆ. ಸರ್, ಇದಕ್ಕೆ ನೀವು 7 ವರ್ಷ ಇದು ಕಂಟಿನ್ಯೂಸ್ಲಿ ಮಾಡ್ತಾಯಿದ್ದೀರಿ. ಈ ಜನಗಳ ಅಭಿಪ್ರಾಯ ಏನಿದೆ ಸರ್? ಯಾವ ಥರ ಮಾಡ್ತೀರಿ? ಇದು ಮಾಡಬೇಕಾ? ಏನು ಮಾಡಬೇಕು? ಅವ್ರಿಗೆ ಏನೇನು ಇದು ಬೇಕಾಗ್ತದೆ? ಮೆಡಿಸಿನ್ಸ್ ಆಗಲಿ ಯಾವ ಥರ ಜನರು ಏನು ನಿಮಗೆ ಸಜೆಷನ್ ಹೇಳ್ತಾರೆ ಸರ್ 7 ವರ್ಷ ಮಾಡೋಕತ್ತಿರಲ್ಲಿ? ಇಲ್ಲ, ಎಲ್ಲರೂ ಏನಂತಂದರೆ ಈ ಎಲ್ಲ ಕಾರ್ಯಕ್ರಮ ನಾವು ಈ ಬಸವನಬಾಗ್ ಚೌಕ್ಲಿಂದ ಇಲ್ಲೇ ಮಾಡ್ತಾಯಿದ್ದೀವಿ. ಎಲ್ಲರೂ ಇದೊಂದು ಐಡೆಂಟಿಫೈ ಲ್ಯಾಂಡ್ ಮಾರ್ಕ್ ಆಗಿದೆ. ಬರೋರೆಲ್ಲರೂ ಇವರು ಯಾವಾಗ ಇದು ಮಾಡ್ತಾರ ಅಂತ ಕೇಳಿ ಕಾಯ್ತು ಇಲ್ಲಿ ಬಂದು ಎಲ್ಲರ ಸಹಕಾರ ತಗೊತಾ ಇದ್ದಾರೆ. ಮೆಡಿಸಿನ್ಸ್ ಎಸ್ಪೆಷಲಿ ಹೋಗೋರಿಗೆ ಏನೇನು ಪ್ರಾಬ್ಲಮ್ ಇದೆ ಒಂದು ಮೆಡಿಕಲ್ ಅಡ್ವೈಸರ್ನ ಇಟ್ಕೊಂಡು ಅದು ಎಲ್ಲರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದು ತಕ್ಕಂಥ ಮೆಡಿಸಿನ್ಸ್ ಕೊಡ್ತಾಯಿದ್ದಾರೆ. ಬಟ್ ಏನೇನು ಕೊಡ್ತಾಯಿದ್ದಾರೆ ಆಹಾರ ಅದು ಸ್ಪೆಷಲಾಗಿ ಎಲ್ಲ ವೆರೈಟೀಸ್, ಇಡ್ಲಿ, ವಡೆ, ಪೊಂಗಲ್ಲು, ಶಿರಾ ಎಲ್ಲ ಥರದ್ದು ಯಾರಿಗೇನು ಬೇಕಾಗಿದ್ರೆ ತಿನ್ಬೋದು. ಇದಕ್ಕೇನು ಲಿಮಿಟೇಷನ್ ಇಲ್ಲ. ಎಲ್ಲ ರೀತಿಯಿಂದ ನಾವು ನಮ್ಮ ಕೈಲಾದ ಶಕ್ತಿಯಿಂದ ಎಲ್ಲನೂ ಮಾಡ್ತಾಯಿದ್ದಾರೆ. ಇದಕ್ಕೆ ಎಲ್ಲ ಡೀಲರ್ ಸಹಕಾರ ಇದೆ. ಸಹಕಾರ ಅಂದರೆ ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದು ತಾವೇ ಪ್ರಿಪೇರ್ ಮಾಡಿ ತಾವೇ ಸರ್ವಿಸ್ ಮಾಡಿ ಎಲ್ಲ ಕಡೆಯಿಂದ ಇದಕ್ಕೆ ಡೀಲರ್ಸ್ ಆ್ಯಂಡ್ ಕಂಪ್ನಿ ಎಂಪ್ಲಾಯೀಸ್ ಎಲ್ಲರೂ ತಮ್ಮದಾದ ಕೆಲಸ ಅಂತೇಳಿ ಇದನ್ನು ಯಶಸ್ವಿ ಮಾಡ್ತಾಯಿದ್ದಾರೆ. ಪಾದಯಾತ್ರಿಗಳು ಹೋಗ್ತಾ ಇರ್ತಾರಲ್ಲ, ಏನು ಹೇಳ್ತಾರೆ ಸರ್ ಅವ್ರು? ನಾಷ್ಟ ಮಾಡಿದ ಮೇಲೆ ಏನು ಹೇಳ್ತಾರೆ ಸರ್ ಅವರು? ಇಲ್ಲ, ಎಲ್ಲರೂ ಸಂತೃಪ್ತಿ ವ್ಯಕ್ತ ಮಾಡ್ತಾಯಿದ್ದಾರೆ. ಎಲ್ಲ ಈ ರೀತಿ ಚಲೋ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಅವರು ಸಂತೃಪ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ಪಟ್ಟೆ ನಿಮ್ಮ ಅಸೋಸಿಯೇಷನಲ್ಲಿ 3 ಡಾಕ್ಟರ್ಸ್ ಇದ್ದಾರೆ ಸರ್. ಅದಕ್ಕೆ ನಿಜನಾ? 3 ಡಾಕ್ಟರ್ಸ್ ಇದ್ದಾರೆ ಅಂತ
ಅಸೋಸಿಯೇಷನಲ್ಲಿ ಸರ್ ಮಕ್ಕಳು ನಿಮ್ಮ ಮಕ್ಕಳು 3 ಜನ ಎಂಪ್ಲಾಯ್ಸ್ ಅಲ್ಲ 3 ಜನ ಮಕ್ಕಳು ಡೀಲರ್ಸಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಇದಾರ. ಅವ್ರ ಸಹಕಾರ ಏನೋ ತೊಗೊಂತೀರಿ ಇದರಲ್ಲಿ? ಇಲ್ಲ ಇನ್ನೂ ಅವ್ರು ಮಾಡಿಲ್ಲ ಇದರಲ್ಲಿ, ಯಾಕಂದ್ರೆ ಬೇರೆ ಬೇರೆ ಕಡೆ ಇದ್ದಾರೆ ಎಲ್ಲರೂ. ಹೌದು, ಮುಂದೆ ವರ್ಷದಿಂದ ಅವ್ರನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಮಾಡ್ರಿ, ಅದನ್ನು ಚೆನ್ನಾಗಿರ್ತದ. ಧನ್ಯವಾದ. ಮುಂದೆ ಅದನ್ನ ಪ್ಲಾನ್ ಮಾಡಿ ಮುಂದೆ ವರ್ಷದಿಂದ ಮಾಡೋದು. ಧನ್ಯವಾದಗಳು.